ವಿಜಯಪುರ ಜಿಲ್ಲೆಯ ಚಡಚಣ ಪೊಲೀಸ್ ಠಾಣೆಯ ಎಎಸ್ಐ ಎಲ್ಎಸ್ ರಾಠೋಡ್ ವಿರುದ್ಧ ದಲಿತ ಸಂಘಟನೆಗಳು ಸಮರ ಸಾರಿವೆ. ಕಳೆದ ಮಾರ್ಚ್ 11ರಂದು ದೇವರನಿಂಬರಗಿ ಗ್ರಾಮದ ದಲಿತ ವ್ಯಕ್ತಿಯ ಮೇಲೆ ಯಾವುದೇ ಕಾರಣವಿಲ್ಲದೆ ಹಲ್ಲೆ ನಡೆಸಿ "ಏ ಹೊಲೆಯ" ಎಂದು ಅಸಭ್ಯವಾಗಿ ಜಾತಿ ನಿಂದನೆ ಮಾಡಿರುವ ಆರೋಪ ಕೇಳಿಬಂದಿದೆ. ಅನಗತ್ಯ ಹಲ್ಲೆ ಮತ್ತು ಜಾತಿ ನಿಂದನೆ ಮೂಲಕ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ. ಮುಖಂಡರಾದ ದಶರಥ ಬಾಬು ಬನಸೋಡೆ, ಧರ್ಮಣ್ಣ ಬನಸೋಡೆ, ನಾರಾಯಣ ವಾಗಮೋರೆ ನೇತೃತ್ವದಲ್ಲಿ ದೂರು ಸಲ್ಲಿಕೆಯಾಗಿದೆ. ಎಎಸ್ಐ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲಿಸಿ ತಕ್ಷಣವೇ ಸೇವೆಯಿಂದ ಅಮಾನತು ಮಾಡಬೇಕು. ರಕ್ಷಕನೇ ಭಕ್ಷಕನಾದ್ರೆ ಹೇಗೆ? ನ್ಯಾಯ ಸಿಗುವವರೆಗೆ ಹೋರಾಟ ನಿಲ್ಲದು ಎಂದು ದಲಿತ ಸಮಾಜ ಎಚ್ಚರಿಸಿದೆ. ಗ್ರಾಮದಲ್ಲಿ ದಲಿತ ವ್ಯಕ್ತಿಯ ಮೇಲೆ ಸಾರ್ವಜನಿಕ ಹಲ್ಲೆ ಮತ್ತು ಜಾತಿ ನಿಂದನೆ ಕುರಿತು ಮಾನ್ಯರೇ ನೀಲಕಂಠ ವಿಷಯದ ಎಲ್ಎಸ್ ರಾಠೋಡ್ ಎಎಸ್ಐ ಚಡಚಣ ಪೊಲೀಸ್ ಠಾಣೆ ಇವರು ದಿನಾಂಕ 11/3/2026ರಂದು ದೇವರನಿಂಬರಗಿ ಗ್ರಾಮದಲ್ಲಿ ಚಡಚಣ ತಾಲೂಕಿನ ದಲಿತ ವ್ಯಕ್ತಿಯನ್ನು ಯಾವುದೋ ಕೇಸಿನ ವಿಷಯದಲ್ಲಿ ಸಾರ್ವಜನಿಕವಾಗಿ ಹಲ್ಲೆ ಮತ್ತು ಜಾತಿ ನಿಂದನೆ ಮಾಡಿದ್ದಾರೆ. "ಏ ಹೊಲೆಯ, ಗಂಡಿ ಮಗನ, ಏ ಸುಳಿ ಮಗನ" ಎಂದು ಇವರ ಮೇಲೆ ಇವರ ವರ್ತನೆ ಸಾರ್ವಜನಿಕವಾಗಿ ಅಸಭ್ಯವಾಗಿ ವರ್ತಿಸಿ ಜಾತಿ ನಿಂದನೆ ಮಾಡಿರುತ್ತಾರೆ. ಸಾರ್ವಜನಿಕವಾಗಿ ಅಸಭ್ಯವಾಗಿ ಬೈಗುಳವನ್ನು ಮಾತನಾಡಿದ್ದಾರೆ. ಆದ್ದರಿಂದ ಇವರ ಮೇಲೆ ತಪ್ಪುಜಾತಿ ಪಂಗಡ ಕಾಯ್ದೆಯಲ್ಲಿ ಪ್ರಕರಣ ದಾಖಲೆ ಮಾಡಬೇಕು ಹಾಗೂ ಈ ಪ್ರಕರಣವನ್ನು ಮಾನವ ಹಕ್ಕು ಉಲ್ಲಂಘನೆ ಮಾಡಿದ್ದಾರೆ. ಆದ್ದರಿಂದ ಇವರನ್ನು ಇಲಾಖೆ ತನಿಖೆ ಒಳಪಡಿಸಿ ಅಮಾನತು ಮಾಡಬೇಕು ಎಂದು ಚಡಚಣ ತಾಲೂಕಿನ ದಲಿತ ಸಮಾಜದಿಂದ ಫಿರ್ಯಾದಿ ಪತ್ರ.